ನಮಗೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಈ ವಿಚಾರದಲ್ಲಿ ಭಾಳ ಬೇಸರ ಮತ್ತು ನಮಗೂ ಕೂಡ ವೈಯಕ್ತಿಕವಾಗಿ ಸ್ವಲ್ಪ ಅಸಮಾಧಾನವೂ ಕೂಡ. ಯಾಕೆಂದರೆ ಈ ನಮ್ಮ ಸಮಾಜದಲ್ಲಿ ನಾವು ಇತ್ತೀಚೆಗೆ ಈಗ ಡಿಸೆಂಬರಿಂದ ಈಚೆಗೆ ನಾವೊಂದು ಪತ್ರಿಕಾಗೋಷ್ಠಿ ನಡೆಸುವಂಥದ್ದು, ನಮ್ಮ ಆಡಳಿತ ಮಂಡಳಿಯವರು ಅವ್ರದ್ದೊಂದು ಪತ್ರಿಕಾಗೋಷ್ಠಿ ನಡೆಸುವಂಥದ್ದು, ಎಲ್ಲೋ ನಮ್ಮ ಸಮಾಜ ಬೇರೆ ಥರದಲ್ಲಿ ಎಲ್ಲ ಉಳಿದಿರುವಂಥ ಬೇರೆ ಸಮಾಜದವರು ಕೂಡ ನಮ್ಮನ್ನು ಬೆರಳು ಮಾಡಿ ತೋರಿಸುವಂಥದ್ದು, ಆಡ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ವೈಯಕ್ತಿಕವಾಗಿ ನನಗೆ ಅನಿಸಿಕೆ. ಆ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವಿಚಾರದಲ್ಲಿ ಇನ್ನು ಮುಂದೆ ಈ ಥರದಲ್ಲಿ ಆಗದೇ ಇರುವಂಥದ್ದಕ್ಕೆ ಒಂದು ಅಂತ್ಯ ಆಡಲಿಕ್ಕೆ ನಮಗೆ ಒಂದು ಹೈಕೋರ್ಟಿಂದ ಒಂದು ಆದೇಶ ಸಿಕ್ಕಿದೆ. ಆ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕಳೆದ ಬಾರಿ ಇದೇ ಜಾಗದಲ್ಲಿ ನಾವು ಪತ್ರಿಕಾ ಹೇಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ತಾವೆಲ್ಲ ಹಿರಿಯರು ನಮಗೊಂದು ಸಲಹೆಯೂ ಕೂಡ ಕೊಟ್ಟಿದ್ರಿ. ಯಾಕೆ ಪ್ರತಿ ಸತಿ ನೀವು ಬೀದಿ ರಂಪ ಮಾಡ್ಕೊಂಡು ಹೋಗುವಂಥದ್ದು, ನೀವು ಕಾನೂನು ಹೋರಾಟನ ಮಾಡಿ ಕಾನೂನು ಪ್ರಕಾರವಾಗಿ ನೀವು ಒಂದು ಯಾವುದಾದ್ರು ಒಂದು ಒಳ್ಳೆ ರೀತಿ ಕಾನೂನಲ್ಲಿ ಹೋರಾಟ ಮಾಡ್ಕೊಂಡು ಅದಕ್ಕೆ ತಕ್ಕನಂತೆ ನಡ್ಕೊಂಡು ಹೋಗಿ ಅನ್ನುವಂಥದ್ದು ಹೇಳಿದ್ರಿ. ಅದನ್ನು ಕೂಡ ನಾವು ಸ್ವೀಕರಿಸಿದ್ದೋ. ಅದ್ರ ಜೊತೆಗೆ ಈಗ ಇದೇ ವಿಚಾರಕ್ಕೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದಲ್ಲಿ ಏನು ನಡೆದಿತ್ತು, ಜನರಲ್ ಬಾಡಿನಲ್ಲಿ ನಮ್ಮ ಬೈಲಾ ವಿರುದ್ಧವಾಗಿ ಕೋಆಪ್ರೇಟಿವ್ ಆ್ಯಕ್ಟ್ ಪ್ರಕಾರ ವಿರುದ್ಧವಾಗಿ ಅವರು DRಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಾವೇ ಮುಂದುವರಿಬೋದು ಇನ್ನೂ ಮುಂದಿನ ದಿನದವರೆಗೆ ಅಂತೇಳಿ ಆದೇಶನ ಮಾಡ್ಕೊಂಡಿದ್ರು. ಆ ಒಂದು ವಿಚಾರವಾಗಿ ನಾವು ಹೈಕೋರ್ಟ್ಗೆ ನಾವು ಅಪೀಲ್ ಹೋಗಿದ್ವಿ. ಅದರಲ್ಲಿ ಈಗ ಅವರು ಸ್ಪಷ್ಟವಾಗಿ DR ಮಾಡಿರುವಂಥದ್ದು ಕಾನೂನಿಗೆ ಉಲ್ಲಂಘನೆ ಅಂಥೇಳಿ ನಮಗೆ ಅವರು ಸ್ಟೇನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕೂಡಲೇ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಏನು ದಾಖಲಾತಿಗಳಿದೆ ಸಂಘಕ್ಕೆ ಸಂಬಂಧಪಟ್ಟಂಥದ್ದು, ಆ ದಾಖಲಾತಿಗಳನ್ನ ಈ ಕೂಡಲೇ ವಶಪಡಿಸ್ಕೊಳ್ಳಿ ಮತ್ತು ಎಲೆಕ್ಷನನ್ನು ಫ್ರೆಶ್ ಆಗಿ ಚುನಾವಣೆಯನ್ನು ನಡೆಸಿ ನಿಮ್ಮ ಮುಖಾಂತರದಲ್ಲಿ. ಮತ್ತು ಈಗ ಪ್ರಸ್ತುತ ಇರುವ ಆಡಳಿತ ಮಂಡಳಿಯವರ ಹಸ್ತಕ್ಷೇಪವನ್ನು ಮಾಡಿಸ್ಬೇಡಿ, ಅಂದರೆ ಅವ್ರನ್ನ ಹೊರತುಪಡಿಸಿ ನೀವು ಚುನಾವಣೆಯನ್ನು ನಡೆಸಿ ಅಂತೇಳಿ DRಗೆ ಆದೇಶವನ್ನು ಮಾಡಿದ್ದಾರೆ. ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ. ಆ ಒಂದು ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಹೇಳಿಕೆಯನ್ನು ಕೊಡ್ತಾ, ಮುಖ್ಯವಾಗಿ ನಮ್ಮ ಈ ಏನು ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಅಧ್ಯಕ್ಷರಾಗಿದ್ದರು ಇವತ್ತಿನವರೆಗೆ ಈ ಮಳವಳ್ಳಿ ಸುರೇಶ್ ಅಂಡ್ ಅವರ ಒಂದು ನಾಟಕ ಮಂಡಳಿ ಏನಿದೆ, ಅವ್ರಿಗೆ ನೇರವಾಗಿ ನಾವು ಹೇಳ್ತಾ ಇದ್ದೀನಿ, ನಮ್ಮ ಕಾನೂನು ಪ್ರಕಾರ ಅಥವಾ ನಮ್ಮ ಬೈಲಾದಲ್ಲಿ ಏನಿದೆ ಆ ಬೈಲಾಗೆ ವಿರುದ್ಧವಾಗಿ ನೀವು ಇವತ್ತಿನವರೆಗೆ ನಡ್ಕೊಂಡಿದ್ದೀರಿ. ಆ ಡಿಸೆಂಬರ್ ತಿಂಗಳಿಂದ ಇವತ್ತಿನವರೆಗೂ ನಡ್ಕೊಂಡಿದೆ. ಆ ಬೈಲಾಗೆ ನೀವು ಬೆಲೆ ಆಗಲಿ ಗೌರವ ಆಗಲಿ ಈ ಸಂವಿಧಾನ ಪ್ರಕಾರ ನೀವು ಕೊಟ್ಟಿಲ್ಲ. ಆ ಒಂದು ದೇಶದಲ್ಲೇ ಹೈಕೋರ್ಟು ಅದಕ್ಕೆ ನಿಮಗೂ ಕೂಡ ಮತ್ತು DRಗೂ ಕೂಡ ಚೀಮಾರಿ ಹಾಕಿ ಅವ್ರಿಗೇನು ಕಾನೂನಲ್ಲಿ ಇದೆ ಆ ಅಂಶನ ಎತ್ತಿಡಿದಿದ್ದಾರೆ. ಇನ್ಮೇಲಾದರೂ ನಿಮಗೇನಾದರೂ ಒಂದು ಮಾನವೀಯತೆ ಇದ್ದರೆ ಅಥವಾ ಒಂದು ಮಾನ ಮರ್ಯಾದೆ ಏನಾದರೂ ಇದ್ದರೆ ಮಳವಳ್ಳಿ ಸುರೇಶ್ ಅಂಡ್ ಅವ್ರ ತಂಡಕ್ಕೆ ಈ ಕಾನೂನಿಗೆ ಬೆಲೆ ಕೊಟ್ಟು ಈ ಒಂದು ಆದೇಶ ಮಾಡಿರುವಂಥದ್ದಕ್ಕೆ ಗೌರವ ನೀಡುವಂಥದ್ದು ಏನಾದ್ರು ನಿಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಇಡೀ ಮಂಡ್ಯ ಜಿಲ್ಲಾ ಕುರುಬರ ಸಂಘದವ್ರನ್ನ ಇದೇ ನಿಮ್ಮ ಪತ್ರಿಕಾ ಮುಖಾಂತರದಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿ. ಯಾಕಂದರೆ ಅವ್ರು ಮಾಡಿರುವಂಥ ತಪ್ಪಿಗೆ ಬಹಿರಂಗವಾಗಿ ಕ್ಷಮೆ ಕೇಳಿ ಇನ್ನು ಮುಂದೆ ಇದು ಯಾವುದೇ ಅವತಾರಗಳನ್ನ ಬಿಟ್ಬಿಟ್ಟು ಮೊದಲು ಚುನಾವಣೆಗೆ ಹೋಗಿ. ಈ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ನೀವು ಆಯ್ಕೆಯಾಗೋ ಸಾಧ್ಯತೆ ಇದೆ. ನೀವು ಆಯ್ಕೆಯಾಗಿ ಮತ್ತೆ ಬಂದು ಅಧ್ಯಕ್ಷರಾಗಿ ಮತ್ತೆ ಬಂದು ಅಧಿಕಾರ ಇನ್ನೂ 5 ವರ್ಷ ಆಳಿ. ಅದರಲ್ಲಿ ಯಾರ್ದು ಕೂಡ ಹಸ್ತಕ್ಷೇಪ ಇಲ್ಲ. ನಾವು ಕೂಡ ಅದನ್ನು ಅವತ್ತು ಒಪ್ಕೋತೀವಿ. ನೀವು ಒಬ್ಬರು ಅಧ್ಯಕ್ಷರಾಗೋಕ್ಕೋಸ್ಕರ ಇಡೀ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಪ್ರತಿಯೊಬ್ಬ 21 ಜನ ನಿರ್ದೇಶಕರಾಯ್ತಾರೆ. ಆ 21 ಜನಕ್ಕೆ ಅವಕಾಶನ ವಂಚಿತ ಮಾಡ್ತಾ ಇರೋದು ಮತ್ತು ನಮಗೆ ಇಡೀ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದು ಈ ಮಳವಳ್ಳಿ ಸುರೇಶ್ ಅವರು. ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಇನ್ನು ಪದೇ ಪದೇ ನಾವು ಹಳೆ ವಿಚಾರಗಳನ್ನ ಹೇಳಿ ನಮಗೂ ಕೂಡ ಬೇಸರ ಆಗಿದೆ. ಅದನ್ನು ಏನು ಹಳೇದು ಹೇಳುವಂಥದ್ದು ಬೇಡ. ನಿಮಗೆ ಇದೇ ಕನಕ ಭವನದಲ್ಲಿ ನಮ್ಮ KR ಕಾರ್ಯದರ್ಶಿ ಒಬ್ಬರು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ನಾನು 3 ಡಿಗ್ರಿ ಮಾಡಿದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನೆಲ್ಲ ಕರೆದು ಮಾಡಿದ್ರು, ಇವ್ರು ಯಾಕೆ ಕಪ್ಪು ಮಸಿ ಬೆಳಿಬೇಕಾಗಿತ್ತು, ಕಾನೂನು ಪ್ರಕಾರ ಹೋಗಲಿ, ಕೋರ್ಟ್ ಇದೆ, ಕಾನೂನಿದೆ, ಆ ಕಾನೂನು ಮುಖಾಂತರ ಇವರು ಹೋರಾಟ ಮಾಡಲಿ, ಅವತ್ತಿಗೆ ಬಂದು ಚುನಾವಣೆ ನಡೆಸಲಿ ಅನ್ನುವಂಥದ್ದನ್ನು ನಿಮ್ಮ ಸಮ್ಮುಖದಲ್ಲೇ ಪತ್ರಿಕೆ ಹೇಳಿಕೆಯನ್ನು ನೀಡಿದ. ಅವನಿಗೆ ಓಪನ್ನಾಗಿ ನಮ್ಮ ಮಳವಳ್ಳಿ ಸುರೇಶ್ ಅಂಡ ತಂಡದವ್ರಿಗೆ ನಾವು ಕೂಡ ಈ ಮುಖಾಂತರದಲ್ಲೇ ಹೇಳ್ತಾ ಇದ್ದೀವಿ, ಅವನಿಗೆಲ್ಲೋ ಮೊದಲೇ ಅವನನ್ನು ನಾವೆಲ್ಲ ಬುಂಡೆ ಶಶಿ ಅಂತಲೇ ಇಡೀ ನಮ್ಮ ಜನಾಂಗ ಕರೆಯೋದು. ತಲೆಯಲ್ಲಿ ನಾನು ಕೂದಲಿಲ್ಲ, ನಾವು ಬುದ್ಧಿನೂ ಇದೆ ಅಂತ ಅಂದ್ಕೊಂಡಿದ್ದೋ. ಇವತ್ತು ಅವ್ನ ಬುದ್ಧಿನೂ ಇಲ್ಲದೇ ಅವತ್ತು ಆ ರೀತಿ ಎಲ್ಲ ಮಾತಾಡ್ದ. ನೇರವಾಗಿ ನಮ್ಮ ಮಳವಳ್ಳಿ ಸುರೇಶು
ಮತ್ತು ಕಾರ್ಯದರ್ಶಿ ಶಶಿಧರು, ನಮ್ಮ ಸಾತ್ನೂರು ರಾಜು ಅವರು, ಖಜಾಂಚಿಯವ್ರಿಗೆ, ಇನ್ನು ಅವರ ಏನು ತಂಡ ಇದೆ ಅವ್ರಿಗೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಇಡೀ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ಕೂಡ ಇವರೆಲ್ಲರ ಮುಖಾಂತರದಲ್ಲಿ ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮದೇನೀಗ ಇವತ್ತಿನವರೆಗೆ ಷೇರು ಅಮೌಂಟ್ ಕಲೆಕ್ಟ್ ಆಗಿದೆ, ಸುಮಾರು 9,000 ಜನಸಂಖ್ಯೆ ಷೇರು ಹೊಸದಾಗಿ ಆಗಿದೆ. ಅದರಲ್ಲಿ ಸುಮಾರು 45 ಲಕ್ಷ ರೂಪಾಯಿನ ನಮಗೆ ಸಂಘಕ್ಕೆ ಹಣ ಬಂದಿದೆ. ಅದನ್ನು ನಾವು ಕಳೆದ ಈಗ ಒಂದು 8 ತಿಂಗಳ ಹಿಂದೆ ಸಾಮಾನ್ಯ ಸಭೆಯಲ್ಲಿ ರಿಸರ್ವ್ ಫಂಡ್ ಮಡಗಿ ಅದರಲ್ಲಿ ಬರತಕ್ಕಂಥ ಬಡ್ಡಿ ಹಣದಲ್ಲಿ ನಮ್ಮ ಸಮಾಜದ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಿ ಅನ್ನುವಂಥದ್ದು ಹೇಳಿ ಏನು ತೀರ್ಮಾನ ಆಗಿತ್ತು, ರೆಜುಲೇಷನ್ ಪಾಸ್ ಆಗಿದೆ. ಅದರಂತೆ ನೀವು ನಡ್ಕೊಂಡಿದ್ದೀರಾ ಅಥವಾ ಆ ದುಡ್ಡನ್ನು ಇನ್ಯಾವುದಾದ್ರು ಬೇರೆ ಇದಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀರಾ ಅಥವಾ ಯೂಸ್ ಮಾಡ್ಕೊಂಡಿದ್ದೀರಾ, ಖರ್ಚು ಮಾಡಿದ್ದೀರಾ? ಅದನ್ನು ನೇರವಾಗಿ ನಮ್ಮ ಸಮಾಜಕ್ಕೆ ನೀವು ಖಂಡಿತವಾಗ್ಲೂ ಇದನ್ನು ನೀವು ಹೇಳಲೇಬೇಕು. ಯಾರೋ ನಮ್ಮ ಸುರೇಶನ್ ಟೀಮು. ಅದ್ರ ಜೊತೆಗೆ ಎರಡನೇದಾಗಿ ನೀವು ಇಷ್ಟು ದಿನದವರೆಗೂ ನಾನು ಪ್ರಾಮಾಣಿಕ ಸಾಹೇಬ್ರ ಹತ್ರ ಇದ್ದೀವಿ, ನಾವು ಹಾಗೆ ಹೀಗೆ ಅಂತೆಲ್ಲ ಇಲ್ಲದೇ ಇರುವಂಥ ಮಾತನ್ನೆಲ್ಲ ಹೇಳಿದ್ದೀರಲ್ಲ. ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಬಂದು ಗುದ್ಲಿ ಪೂಜೆ ಮಾಡಿ ಸುಮಾರು ಅಲ್ಲೇ 8 ತಿಂಗಳ ಹತ್ರ ಕಳೀತು. ಅವತ್ತಿಂದ ಈವನ್ ಟುಡೇ, ಇವತ್ತು ಏನು ಮಂಗಳವಾರ ಇದೆ, ಇವತ್ತಿನವರೆಗೆ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಆವರಣದಲ್ಲಿ ಏನು ವಿದ್ಯಾರ್ಥಿ ನಿಲಯ ನಡೀತಾ ಇದೆ, ಈ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಯಾವುದೇ ಒಬ್ಬ ಅಧಿಕಾರಿ ವರ್ಗದಿಂದ ಆಗ್ಬೋದು, ಜನಸಾಮಾನ್ಯರಿಂದಾಗ್ಬೋದು, ಅಥವಾ VIP ಗಳಿಂದಾಗ್ಬೋದು, ಅಥವಾ ಬಿಲ್ಡರ್ಸ್ಗಳಿಂದಾಗ್ಬೋದು, ಬಿಸ್ನೆಸ್ಮ್ಯಾನ್ಗಳಿಂದಾಗ್ಬೋದು, ಅಥವಾ ರಾಜಕಾರಣಿಗಳಿಂದ ಆಗ್ಬೋದು, ₹1 ಏನಾದರೂ ಹಣ ಬಂದಿದ್ದರೆ ಅದನ್ನು ನೇರವಾಗಿ ಅದನ್ನು ಬಹಿರಂಗವಾಗಿ ಅದನ್ನು ನೀವು ಘೋಷಣೆ ಮಾಡಿ, ಇಂಥವರಿಂದ ಇಷ್ಟು ಹಣ ಬಂದಿದೆ ಅಥವಾ ಕಟ್ಟಡ ಸಾಮಗ್ರಿಗಳು ಬಂದಿದೆ ಅಥವಾ ಮೆಟೀರಿಯಲ್ ಬಂದಿದೆ ಅಂತ. ಬಂದಿಲ್ಲ ಅದನ್ನು ಕೂಡ ನೇರವಾಗಿ ಹೇಳಿ. ಇವತ್ತಿನವರೆಗೂ ಕೂಡ ನಮ್ಗೆ ಯಾರೂ ಕೂಡ ಸಹಾಯ ಮಾಡಿಲ್ಲ, ಯಾವುದೇ ವ್ಯಕ್ತಿನೂ ಕೂಡ ನಮಗೆ ಹಣದ ರೂಪದಲ್ಲಾಗ್ಬೋದು, ಕಟ್ಟಡ ಸಾಮಗ್ರಿ ರೂಪದಲ್ಲಾಗ್ಬೋದು ಸಹಾಯ ಮಾಡಿಲ್ಲ. ನಾವು ಪೂರ್ತಿ ಸರ್ಕಾರದ ಅನುದಾನದಲ್ಲೇ ಕಟ್ತಾಯಿದ್ದೀವಿ ಅಥವಾ ನಾನೇ ವೈಯಕ್ತಿಕವಾಗಿ ಇದಕ್ಕೆ ಹಣ ಹಾಕಿ ನಾನು ಕಟ್ತಾಯಿದ್ದೀನಿ ಅಂತ ನೇರವಾಗಿ ಇಡೀ ನಮ್ಮ ಮಂಡ್ಯ ಜಿಲ್ಲಾ ಸಂಪೂರ್ಣವಾಗಿ ನಮ್ಮ ಜನಾಂಗದವ್ರಿಗೆ ಅದು ತಲುಪುವಂಥ ಕೆಲಸವನ್ನು ನೀವು ಮಾಡಿ. ಅದೇನಾದ್ರು ನಿಮ್ಮಲ್ಲಿ ಆ ಧೈರ್ಯ ಇದ್ದರೆ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಮೊದಲು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.